ಎಲ್ಲ ಕೂತ್ಕೊಳ್ಳಿ. ಶ್ರೀಮತಿ ಕಮಲಾಕ್ಷಿ ಮತ್ತು ಶ್ರೀ ಯೋಗೀಶ ಆಚಾರ್ಯ ಇವರ ಮನೆಯಲ್ಲಿ ನಡೆದಂತಹ ಸತ್ಯನಾರಾಯಣ ಪೂಜೆಯ ಸಂದರ್ಭದಲ್ಲಿ ಭಗವದ್ಗೀತಾ ಪಾರಾಯಣವನ್ನು ಮಂಗಳೂರು ಮಹಾನಗರದ ಎಲ್ಲ ಗೀತಾ ಬಂಧುಗಳು ಸೇರಿ ಗೀತಾ ಪಾರಾಯಣವನ್ನು ನಡೆಸಿದ್ದೇವೆ. ಈ ಸಂದರ್ಭದಲ್ಲಿ ಗೀತೆಯ ಬಗ್ಗೆ ಮತ್ತು ಗೀತೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಪ್ರಯೋಜನಕಾರಿ ಎಂಬ ಬಗ್ಗೆ ಚುಟುಕಾಗಿ ಸ್ವಲ್ಪ ವಿಚಾರವನ್ನು ಹೇಳಬೇಕು ಅಂತ ಶ್ರೀಯುತ ಯೋಗೀಶಾಚಾರ್ಯರು ಮತ್ತು ಕಮಲಾಕ್ಷಿಯವರು ಕೇಳಿಕೊಂಡಿದ್ದಾರೆ. ಆ ಮೇರೆಗೆ ಇನ್ನು 4 ಮಾತುಗಳು. ನೀವೆಲ್ಲ ಮಾತು ನಿಲ್ಲಿಸಿದರೆ ನಾನು ಮಾತಾಡಿದರೆ ನನಗೂ ಮಾತಾಡಲಿಕ್ಕೆ ಸುಲಭ ಆಗ್ತದೆ. ಆತ್ಮೀಯರೇ, ನಮ್ಮ ಜೀವನ ಭಗವಂತ ಕೊಟ್ಟ ಅದ್ಭುತವಾದ ಒಂದು ಕೊಡುಗೆ. ಇದನ್ನು ನಾವು ಅನುಭವಿಸಬೇಕು, ಇದನ್ನು ನಾವು ಆನಂದಿಸಬೇಕು, ಇದನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕು. ಸಾರ್ಥಕಪಡಿಸಿಕೊಳ್ಳಬೇಕು ಅಂತಾದರೆ ಹೇಗೆ? ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಹೇಳ್ತಾರೆ. ಕೆಲಸ ಚೆನ್ನಾಗಿ ಮಾಡಿ ನಮ್ಮ ಜೀವನ ಸಾರ್ಥಕ ಮಾಡಿಸಿಕೊಳ್ಬೇಕು ಅಂತ ಹೇಳೋರು ಇರ್ತಾರೆ. ಹೆಚ್ಚು ಹಣ ಸಂಪಾದನೆ ಮಾಡಿ ನಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳುವವರಿದ್ದಾರೆ. ಹೆಚ್ಚು ಸಮಾಜೋಪಯೋಗಿ ಕೆಲಸಗಳನ್ನು ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳುವವರಿದ್ದಾರೆ. ಹೆಚ್ಚು ದಾನ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳುವವರಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳುವವರಿದ್ದಾರೆ. ನಿಜವಾಗಿ ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತಾದರೆ ಮೊದಲಾಗಿ ಆಗಬೇಕಾದದ್ದು ವ್ಯಕ್ತಿ ಸಮಾಜಕ್ಕೆ ಆಸ್ತಿಯಾಗಬೇಕು. ವ್ಯಕ್ತಿ ಸಮಾಜಕ್ಕೆ ಆಸ್ತಿ ಆಗೋದು ಅಂದರೆ ಏನು? ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಅದು ಬಾಲ್ಯದಿಂದ ಆರಂಭಿಸಿ ನಮ್ಮ ಜೀವನದ ಅಂತ್ಯದವರೆಗೆ ಪ್ರತಿ ಕ್ಷಣದಲ್ಲಿಯೂ ಕೂಡ ನಾವು ನಮ್ಮ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ತಲೇ ಇರಬೇಕು. ಬಾಲ್ಯದಲ್ಲಿ ಸತ್ಸಂಸ್ಕಾರಗಳು ಅಗತ್ಯ. ಆ ಸಂಸ್ಕಾರಗಳನ್ನು ಕೊಡುವಂತಹ ಜವಾಬ್ದಾರಿ ಮನೆ, ಶಾಲೆ, ದೇವಸ್ಥಾನ ಹಾಗೂ ಈ ಸಮಾಜ ಇದರದ್ದಾಗಿರ್ತದೆ. ಮನೆಯಲ್ಲಿ ಸಂಸ್ಕಾರ ಸಿಕ್ಕದಿದ್ದರೆ ಶಾಲೆಯಲ್ಲಿ ಆದರೂ ಸಿಕ್ಕಬೇಕು, ಶಾಲೆಯಲ್ಲಿ ಸಿಕ್ಕದಿದ್ದರೆ ಸಮಾಜದಲ್ಲಿ ಎಲ್ಲಿಯಾದರೂ ಸಿಗಬೇಕು. ಅದೆಲ್ಲೆಲ್ಲಿಯೂ ಸಿಕ್ಕದಿದ್ದರೆ ಆಗ ನಮ್ಮ ಜೀವನ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಮನೆಯೇ ಮೊದಲ ಪಾಠಶಾಲೆ. ಮೊದಲನೇ ಪಾಠಶಾಲೆಯಲ್ಲಿ ಸರಿಯಾದ ಪಾಠ ಸಿಕ್ಕಿದರೆ, ಅಕ್ಷರಾಭ್ಯಾಸದ ಪಾಠ ಅಲ್ಲ, ನಡವಳಿಕೆಯ ಪಾಠ. ಆ ನಡವಳಿಕೆಯ ಪಾಠ ಸಿಕ್ಕಿತು ಅಂತಾದರೆ ಮುಂದೆ ಶಾಲೆಗೆ ಹೋದಾಗ ಅದನ್ನೇ ಸ್ವಲ್ಪ ಮಟ್ಟಿಗೆ ಮುಂದುವರಿಸಿದೆವು ಅಂತಾದರೆ ಆಗ ಮುಂದೆ ನಮಗೆ ಅಂತಹ ಸಂಸ್ಕಾರಗಳೇ ಸಿಗ್ತಾ ಹೋಗ್ತದೆ. ಯಾಕೆಂದರೆ ಹುಡುಕಿಕೊಂಡು ಹೋಗುವ ಮನಸ್ಸು ನಮ್ಮದಾಗ್ತದೆ. ಹಾಗಾಗಿ ಸಿಗ್ತಾ ಇರ್ತದೆ. ಇಲ್ಲದೆ ಹೋದರೆ ಸುಭಾಷಿತದಲ್ಲಿ ಒಂದು ಮಾತುಂಟು, ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಅಂತ. ನಮಗೆ ಗಳಿಸಿದ ವಿದ್ಯೆ ಅದು ಕೇವಲ ತರ್ಕ ಮಾಡಲಿಕ್ಕಾದೀತು ಸಂಸ್ಕಾರ ಸಿಕ್ಕದೆ ಹೋದರೆ. ಹಾಗೆ ನಮಗೆ ಸಿಕ್ಕಿದಂತಹ ಸಂಪತ್ತು ಅದು ದರ್ಪ ತೋರಿಸಲಿಕ್ಕಾದೀತು ಯಾವಾಗ ಸಂಸ್ಕಾರ ಸಿಕ್ಕದೆ ಹೋದರೆ. ಹಾಗೆ ನಮ್ಮಲ್ಲಿರುವಂಥ ಶಕ್ತಿ ಬೇರೆಯವರಿಗೆ ತೊಂದರೆ ಕೊಡಲಿಕ್ಕಾದೀತು ಯಾವಾಗ ಸಂಸ್ಕಾರ ಸಿಕ್ಕದೆ ಹೋದರೆ. ಸಂಸ್ಕಾರ ಸಿಕ್ಕಿತು ಅಂತಾದರೆ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಹೇಳಿದ್ದಾರೆ. ಅದು ಜ್ಞಾನ
ಶಕ್ತಿ ಸಂಪತ್ತಿದ್ದರೆ ಅದು ತನ್ನ ರಕ್ಷಣೆಗೆ, ತನ್ನ ಮನೆಯ ರಕ್ಷಣೆಗೆ, ಕುಟುಂಬದ ರಕ್ಷಣೆಗೆ, ಸಮಾಜದ ರಕ್ಷಣೆಗೆ ಮತ್ತು ದೇಶದ ರಕ್ಷಣೆಗಾಗಿ ಉಪಯೋಗ ಆಗ್ತದೆ ಅಂತ. ಹಾಗಾಗಿ ಬಹಳ ಮುಖ್ಯವಾಗಿ ಬೇಕಾದದ್ದು ಯಾವುದು ಅಂದರೆ ಸಂಸ್ಕಾರ. ಆ ಸಂಸ್ಕಾರವನ್ನು ಕೊಡುವ ಜವಾಬ್ದಾರಿ ಯಾರದ್ದು ಅಂತ ಕೇಳಿದರೆ ಎಲ್ಲರದ್ದು. ಆ ಮನೆಯದ್ದು ಹೌದು, ಪಕ್ಕದ ಮನೆಯದ್ದು ಹೌದು, ಊರಿನದ್ದು ಹೌದು, ಸಮಾಜದ್ದು ಹೌದು, ದೇವಸ್ಥಾನದ್ದು ಹೌದು, ಶಾಲೆಯದ್ದು ಹೌದು, ಎಲ್ಲರದ್ದು ಜವಾಬ್ದಾರಿ. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಯಾರ ಜವಾಬ್ದಾರಿ ಯಾರಿಗೂ ಇಲ್ಲ ಎಂಬ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಒಂದು ಹಂತದವರೆಗೆ ಒಂದಿಷ್ಟು ಸಂಸ್ಕಾರದ ವಿಚಾರಗಳನ್ನು ಮನೆಯಲ್ಲಿ ಆಗಲಿ ಶಾಲೆಯಲ್ಲಿ ಆಗಲಿ ಕೊಡದೇ ಹೋದರೆ ಅದರಿಂದ ಸಮಾಜಕ್ಕೆ ತುಂಬ ತೊಂದರೆ ಆಗ್ತದೆ. ಅದಕ್ಕಾಗಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡಬೇಕಾದ್ದು ಭಗವದ್ಗೀತೆ. ಈ ಭಗವದ್ಗೀತೆಯಲ್ಲಿ ನಾನು ಹೇಗಿರಬೇಕು, ನಾನು ಯಾವಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ನನ್ನ ಮನಸ್ಸನ್ನು ಹೇಗೆ ಸ್ವಚ್ಛವಾಗಿಟ್ಕೊಳ್ಬೇಕು, ನನ್ನ ಬುದ್ಧಿಯನ್ನು ಹೇಗೆ ಶುದ್ಧವಾಗಿಟ್ಕೊಳ್ಬೇಕು, ಅದೇ ರೀತಿ ನನ್ನನ್ನು, ಅದು ಶರೀರ ಇರ್ಬೋದು, ಬಟ್ಟೆ ಇರ್ಬೋದು, ಸ್ಥಳ ಇರ್ಬೋದು, ಎಲ್ಲವನ್ನು ಕೂಡ, ಪರಿಸರ ಇರ್ಬೋದು, ಎಲ್ಲವನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಬೇಕು ಎಂಬುದರ ಕುರಿತಾಗಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಹಾಗೆ ಎಲ್ಲವನ್ನು ಸ್ವಚ್ಛವಾಗಿಟ್ಟುಕೊಂಡರೆ, ಹೇಗೆ ಒಂದು ಕನ್ನಡಿ ಸ್ವಚ್ಛವಾಗಿದ್ದರೆ ನಮ್ಮ ಮುಖದ ಪ್ರತಿಬಿಂಬ ಸರಿಯಾಗಿ ಕಾಣುತ್ತದೋ, ಅದೇ ರೀತಿ ನಮ್ಮ ದೇಹ, ಬಟ್ಟೆ, ಮನಸ್ಸು, ಮನೆ, ಪರಿಸರ ಎಲ್ಲವೂ ಸ್ವಚ್ಛ ಆಗಿದ್ದರೆ ಆಗ ಕನ್ನಡಿಯಲ್ಲಿ ಕಂಡಂತಹ ಪ್ರತಿಬಿಂಬ ಇಡೀ ಸಮಾಜದ ಪ್ರತಿಬಿಂಬವೇ ಕಾಣುತ್ತದೆ. ಹಾಗಾಗಿ ಇಡೀ ಸಮಾಜದ ಜವಾಬ್ದಾರಿ ಯಾರದ್ದು ಅಂತ ಕೇಳಿದರೆ ಅದು ಯಾರದ್ದೋ ಒಬ್ಬರದ್ದಲ್ಲ, ಅದು ಎಲ್ಲರದ್ದು ಕೂಡ. ಅದು ಎಲ್ಲರದ್ದು ಎಂಬಂತಹ ಒಂದು ಜವಾಬ್ದಾರಿಯ ಅರಿವು ಬರಬೇಕಲ್ಲ. ಆ ಜವಾಬ್ದಾರಿಯ ಅರಿವು ಬರಬೇಕಾದ್ರೆ ಗೀತೆ ಸಹಾಯಕ. ಅದಕ್ಕೆ ಹೇಳಿದ್ದು ಎಲ್ಲ ಶ್ಲೋಕಗಳನ್ನು ಹೇಳಿ, ಕೆಲವು ಒಂದೊಂದು ಶ್ಲೋಕಗಳನ್ನು ಉದಾಹರಣೆ ಸಹಿತ ಹೇಳ್ತೇನೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಅಂತ ಒಂದು ಶ್ಲೋಕ ಇದೆ. ನಮ್ಮನ್ನು ನಾವು ಉದ್ಧರಿಸಿಕೊಳ್ಬೇಕು ಎಂಬ ಭಾವ ಇವತ್ತು ತುಂಬ ಜನರಿಗೆ ಅದಿಲ್ಲ. ನನ್ನ ಅಪ್ಪ ಅಮ್ಮ ನನ್ನನ್ನು ಉದ್ಧಾರ ಮಾಡಬೇಕು, ಅವರು ತುಂಬ ಸಂಪಾದನೆ ಮಾಡಿಡಬೇಕು, ನನಗಾಗಿ ಆಸ್ತಿ ಮಾಡಿಡಬೇಕು, ಈ ರೀತಿಯಲ್ಲಿ ಇದು ಜಾಸ್ತಿಯಾಗಿದೆ. ಅಥವಾ ಇನ್ಯಾದರೂ ಕೊಡಬೇಕು, ಹೀಗೆ ಅಯಾಚಿತವಾಗಿ ಅನಾಯಾಸವಾಗಿ ಬರ್ತಾ ಇರಬೇಕು ಎಂಬುದು ಎಲ್ಲರ ಆಸೆ. ಇದರಿಂದ ಹೊರಗೆ ಬರಬೇಕು ಅಂತಾದರೆ ಭಗವಂತ ಹೇಳಿದ ಮಾತನ್ನು ಕೇಳಿದರೆ, ನನ್ನ ಉದ್ಧಾರಕ್ಕೆ ನಾನೇ ಶಿಲ್ಪಿ, ನನ್ನಿಂದಲೇ ಸಾಧ್ಯ ಅಂತ ಗೊತ್ತಾದರೆ ಆಗ ನಾವು ಎಲ್ಲ ಒಳ್ಳೆಯದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅರ್ಥ. ಇದು ಮಾಡೋದಾದರೂ ಹೇಗೆ, ಯಾವುದರ ಮೂಲಕ ಅಂತ ಕೇಳಿದರೆ ನಮ್ಮ ಕರ್ತವ್ಯದ ಮೂಲಕ. ಕಾಯಕವೇ ಕೈಲಾಸ ಅಂತ ಹೇಳಿದಂತೆ ನಮಗಿರೋದು ಜವಾಬ್ದಾರಿ. ಭಗವಂತ ನಮಗೆ ಕೊಟ್ಟದ್ದು, ಕೆಲಸ ಕೊಟ್ಟದ್ದು ಯಾವುದು ಅಂತ ನಾವೇ ಯೋಚನೆ ಮಾಡಬೇಕು. ನಮಗೆ ಗೊತ್ತಾಗ್ತದೆ. ಸ್ವಭಾವ ನಿರತಂ ಕರ್ಮ ಅಂತೇಳಿ ಅವರವರ ಸ್ವಭಾವ ಅದು ಅವರವರಿಗೆ ಗೊತ್ತಾಗ್ತದೆ, ಅಥವಾ ಹಿರಿಯರಿಗಾರು ಗೊತ್ತಾಗ್ತದೆ ಇವರಿಗೆ ಯಾವ ಸ್ವಭಾವ ಇದೆ ಅಂತ. ಆ ಸ್ವಭಾವವನ್ನು ಪೋಷಿಸುತ್ತಾ ಹೋದರೆ ಆಗ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕಾಗ್ತದೆ. ನಮಗೆ ಭಗವಂತ ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ, ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಚಿತ್ತ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಶರೀರದ ಬೇರೆ ಬೇರೆ ಅಂಗಗಳನ್ನೆಲ್ಲ ಕೊಟ್ಟಿದ್ದಾನೆ. ಇದನ್ನು ವೇಸ್ಟ್ ಮಾಡಲಿಕ್ಕೆ ಕೊಟ್ಟದ್ದಲ್ಲ. ಇದೆಲ್ಲವೂ ಸದುಪಯೋಗ ಆಗಬೇಕು. ಎಲ್ಲವೂ ಸದುಪಯೋಗ ಆಗಬೇಕಂತಾದರೆ ಯಾವುದು ಯಾವ ಉಪಯೋಗವನ್ನು ಮಾಡಬೇಕು, ಯಾವಾಗ ಉಪಯೋಗವನ್ನು ಮಾಡಬೇಕು, ಈ ವಿವೇಕವನ್ನು ಭಗವಂತ ಕೊಟ್ಟಿದ್ದಾನೆ, ಮನುಷ್ಯರಿಗೆ ಕೊಟ್ಟದ್ದದು. ಆ ವಿವೇಕವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹೋದರೆ ಮಾಡಬಾರದ್ದನ್ನು ಮಾಡ್ತೇವೆ, ಮಾಡಬೇಕಾದ್ದನ್ನು ಮಾಡುವುದಿಲ್ಲ. ಅದನ್ನು ಭಗವದ್ಗೀತೆಯಲ್ಲಿ ಹೇಳಿಕೊಡ್ತೀವಿ. ಅದಕ್ಕೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಅಂತ ಹೇಳಿದೆ. ಅದನ್ನು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಬೇಕು. ಕರ್ತವ್ಯವನ್ನು ಭಗವಂತನ ಪೂಜೆ ಅಂತ ತಿಳಿದು ಮಾಡಬೇಕು. ಸ್ವಕರ್ಮಣ ತಮಭ್ಯರ್ಚ್ಯ ಅಂತ ಅರ್ಚನೆ ಮಾಡಬೇಕು. ಕರ್ತವ್ಯದ ಅರ್ಚನೆ,
ಕೆಲಸದ ಅರ್ಚನೆ. ಸೋಮಾರಿಗಳ ಕೂತ್ಕೊಳ್ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಸಂಪಾದನೆಗಾಗಿ ಕೆಲಸ ಮಾಡಲೇಬೇಡಬೇಕು ಅಂತ ಹೇಳಿದ್ದಾರೆ. ಬದಲಾಗಿ ಭಗವಂತನ ಪೂಜೆಯಂತೆ ನಾವು ನಮ್ಮ ಕೆಲಸವನ್ನು ಮಾಡಬೇಕು. ಯಾವ ಕೆಲಸವನ್ನು ಮಾಡಿದರೂ ಹಾಗೆ, ಅದು ಮನೆಯಲ್ಲಿ ಮಾಡುವಂಥ ಸಣ್ಣ ಪುಟ್ಟ ಕೆಲಸ ಇರಲಿ ಅಥವಾ ಉದ್ಯೋಗಕ್ಕೆ ಸೇರಿ ನಾವು ಮಾಡ್ತಾ ಇರುವಂತಹ ಉದ್ಯೋಗವೇ ಇರಲಿ, ನಮಗೆ ನಮ್ಮ ಸ್ವಭಾವಕ್ಕೆ ನಾವು ಏನು ಕೆಲಸವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆಯೋ ಅದನ್ನು ಯೋಜನಾಬದ್ಧವಾಗಿ ಸಂಪೂರ್ಣ ಶ್ರಮ ಹಾಕಿ ಸಂಪೂರ್ಣ ನೈಪುಣ್ಯವನ್ನು ಉಪಯೋಗಿಸಿ, ಏನು ಸ್ಕಿಲ್ ಅಂತ ಹೇಳ್ತೇವೆ, ಆ ಎಲ್ಲ ಸ್ಕಿಲ್ಲನ್ನು ಪೂರ್ತಿ ಉಪಯೋಗಿಸಿ ನಾವು ಕೆಲಸ ಮಾಡಬೇಕು. ಹಾಗೆ ಮಾಡಿದರೆ ನಮಗೆ ಪ್ರತಿಫಲ ಸಿಕ್ಕಿಯೇ ಸಿಗ್ತದೆ. ಭಗವಂತ ಹೇಳಿದ್ದಾನೆ, ಏನು ಕರ್ಮಣ್ಯೇ ವಾಧಿಕಾರ ತೇ, ನಿನಗೆ ಕರ್ತವ್ಯ ಮಾಡುವುದರಲ್ಲಿ ಮಾತ್ರ ಅಧಿಕಾರ ಇರೋದು, ಮಾ ಫಲೇಶು ಅಂತ ಹೇಳಿದ್ದಾನೆ. ಅಂದರೆ ಅರ್ಥ ಏನು, ತುಂಬ ಜನ ಇದನ್ನು ತಪ್ಪಾಗಿ ಅರ್ಥೈಸ್ತಾರೆ. ಕರ್ತವ್ಯವನ್ನು ಮಾಡಬೇಕು, ಅದರ ಫಲ ಬೇಡ ಅಂತಾದರೆ ಯಾರು ಮಾಡ್ತಾರೆ, ಯಾರು ಮಾಡುವುದಿಲ್ಲ ಅಂತ ತಿಳ್ಕೊಳ್ತಾರೆ. ಇದರ ಅರ್ಥ ಫಲ ಬೇಡ ಅಂತ ಹೇಳಿದ್ದಲ್ಲ. ಫಲದ ಬಗ್ಗೆಯೇ ಆಸೆಯನ್ನು ಇಟ್ಟುಕೊಂಡರೆ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಕೇವಲ ಪ್ರತಿಫಲದ ಬಗ್ಗೆಯೇ ನಮ್ಮ ಆಸೆ ಇದೆ ಅಂತಾದರೆ ಕರ್ತವ್ಯ ನಮಗೆ ಮರ್ತೋಗ್ತದೆ. ಹೇಗೂ ನನಗೆ ಸಹಿ ಹಾಕಿದರೆ ಸಾಕು, ನನಗೆ ಸಂಬಳ ಬರ್ತದೆ ಅಂತಾಗಿ ಹೋಗ್ತದೆ. ಆಗ ಅದರಿಂದ ನಷ್ಟ ಆಗೋದು ಯಾರಿಗೆ? ಅವನಿಗೂ ನಷ್ಟ, ಸಮಾಜಕ್ಕೂ ನಷ್ಟ. ಅದಕ್ಕಾಗಿ ನಮ್ಮ ಕರ್ತವ್ಯದ ಮೂಲಕವಾಗಿ ನಾವು ಭಗವಂತನನ್ನು ಆರಾಧಿಸಬೇಕು. ತಾಯಂದಿರ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅವರು ಯಾರೂ ಕೂಡ ಸಂಬಳಕ್ಕಾಗಿ ಕೆಲಸ ಮಾಡೋದಿಲ್ಲ. ಸಂಬಳ ಕೊಟ್ಟರೆ ಎಷ್ಟು ಕೊಡಬೇಕು? ಲೆಕ್ಕವಿಲ್ಲದಷ್ಟು ಕೊಡಬೇಕಾದೀತು. ಅಂದರೆ ಅರ್ಥ ಏನು? ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯ ಎಂಬ ಭಾವನೆಯಿಂದ ನಾವು ಕೆಲಸ ಮಾಡಿದರೆ ಪ್ರತಿಫಲ ಬಂದೇ ಬರ್ತದೆ. ಪ್ರತಿಫಲ ಬಂದಾಗ ತೆಕ್ಕೊಳ್ಬೇಡ ಅಂತ ಎಲ್ಲಿ ಹೇಳಲಿಲ್ಲ. ಪ್ರತಿಫಲವನ್ನು ನಾವು ಸ್ವೀಕರಿಸಬಹುದು. ಆದರೆ ಪ್ರತಿಫಲಕ್ಕಾಗಿ ಬಾಯ್ಬಿಟ್ಟರೆ ಕರ್ತವ್ಯ ಎಂಬುದು ವಂಚನೆ ಆಗ್ತದೆ. ಅದಕ್ಕಾಗಿ ಹಾಗೆ ಹೇಳಿದ್ದು. ಹಾಗಾಗಿ ಇದನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಕರ್ತವ್ಯದ ಮೂಲಕ ಭಗವಂತನ ಪೂಜೆ, ಇದು ಭಗವದ್ಗೀತೆಯಲ್ಲಿ ವಿಶೇಷ ಒತ್ತು ಕೊಟ್ಟು ಹೇಳಿದ್ದು. ಇನ್ನು ಹಾಗಾದರೆ ಜ್ಞಾನಕ್ಕೆ ಮಹತ್ವ ಇಲ್ವಾ, ಭಕ್ತಿಗೆ ಮಹತ್ವ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಇದೆ. ಜ್ಞಾನೇ ಪರಿಸಮಾಪ್ಯತೆ ಅಂತ ಬರ್ತದೆ. ನಾವು ಏನು ಕೆಲಸ ಮಾಡಿದರೂ ಕೂಡ ಆ ಕೆಲಸದಿಂದ ನಮಗೆ ಒಂದಷ್ಟು ಜ್ಞಾನ ಬಂದೇ ಬರ್ತದೆ. ಈಗ ನಾವು ಇವತ್ತೆಲ್ಲ ಬಂದು ಸೇರಿದ್ದೇವೆ. ಸೇರಿದಾಗ ಇಲ್ಲಿಯೂ ಕೂಡ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ. ಕೆಲಸ ಮಾಡಿದಾಗ ನಮಗೆ ಜ್ಞಾನ ಬರಲಿಲ್ವಾ? ಜ್ಞಾನ ಹೆಚ್ಚಾಗಲಿಲ್ವಾ? ಬಾಲ್ಯದಿಂದಲೂ ಕೂಡ ಮಕ್ಕಳು ಕೆಲಸ ಮಾಡ್ತಾರೆ. ಈಗ ಮಕ್ಕಳಿಗೆ ಕೆಲಸ ಮಾಡಲಿಕ್ಕೆ ಹೇಳುವುದಿಲ್ಲ ಹೆಚ್ಚಿನವರು. ಆದರೆ ಕೆಲಸದ ಮೂಲಕವೇ ನಾವು ಹೆಚ್ಚು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಾವು ಸ್ವತಃ ಕೆಲಸವನ್ನು ಮಾಡಿದರೆ ಆಗ ಜ್ಞಾನ ಹೆಚ್ಚು ಬರ್ತದೆ ಅಂತ. ಕೆಲವರು ಹೇಳ್ತಾರೆ, ಹಾಗಾದರೆ ಜ್ಞಾನವನ್ನು ಪಡೆದಲ್ವ ಕೆಲಸ ಮಾಡಬೇಕಾದ್ದು ಅಂತ. ಅದು ತಪ್ಪು ಅಂತ ಅರ್ಥ ಅಲ್ಲ ನಾನು ಹೇಳಿದ್ದು. ಆರಂಭದಲ್ಲಿ ಮಾಡ್ತಾ 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 ನಾವು ಅನುಭವವನ್ನು ಪಡೆದರೆ ಅದು ಹೆಚ್ಚು ಶಾಶ್ವತ ಆಗ್ತದೆ ಮತ್ತು ಗಟ್ಟಿ ಆಗ್ತದೆ. ಕೆಲಸ ಮಾಡುವಾಗ ತಪ್ಪುಗಳಾಗ್ತದೆ. ತಪ್ಪುಗಳಾದಾಗಲೂ ಕೂಡ ನಮ್ಮ ಶಾಲೆಗಳಲ್ಲೆಲ್ಲ ನೀವೊಂದು ಕತೆ ಬರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಕತೆ ಬರ್ಕೊಂಡು ಬಂದರು ತಿಳ್ಕೊಳ್ಳಿ ಮಕ್ಕಳು. ಆ ಕಥೆಯನ್ನು ನಾನು ಇವತ್ತು ತಿದ್ದುವುದಿಲ್ಲ, ಇನ್ನು 6 ತಿಂಗಳ ಕಳೆದ ಮೇಲೆ ನೀನೇ ತಿದ್ದಬೇಕು ಅಂತ ಹೇಳ್ತಾರೆ. ಈ ರೀತಿ ಚಟುವಟಿಕೆ ಕೊಡ್ತಾರೆ, ನೀವೆಲ್ಲ ಗಮನಿಸಿರ್ಬೋದು. 6 ತಿಂಗಳ ಕಳೆದ ನೀನೇ ತಿದ್ದಬೇಕು ಹೇಳ್ತಾರೆ. ಆಗ ಅವನು ಅದನ್ನು ಗಮನಿಸ್ತಾ ಇರ್ತಾನೆ. 6 ತಿಂಗಳಾದ ಮೇಲೆ ಅಥವಾ 1 ವರ್ಷ ಕಳೆದ ಮೇಲೆ ತಿದ್ದಲಿಕ್ಕೆ ಹೊರಟ್ರೆ ಅವನಿಗೆ ತಿದ್ದಲಿಕ್ಕೆ ಸಾಕಷ್ಟು ಗೊತ್ತಾಗ್ತದೆ. ಹಾಗೆಯೇ ನಾವು ಕೂಡ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೇವೆ. ಕೆಲಸಗಳನ್ನು ಮಾಡುವಾಗ ನಾನು ಮಾಡಿದ ಕೆಲಸ ಪೂರ್ತಿ ಸರಿ ಇಲ್ಲ ಅಂತ ಯಾವುದನ್ನು ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ದೃಷ್ಟಿಯಲ್ಲಿ ನೀನು ಮಾಡಿದ್ದು ತಪ್ಪಾಗಿರ್ಬೋದು, ನಿನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದು ತಪ್ಪಾಗಿರ್ಬೋದು. ಭಗವಂತನ ದೃಷ್ಟಿಯಲ್ಲಿ ಎಲ್ಲವೂ ಸರಿ. ಹಾಗಾಗಿ ನಮ್ಮ ಮನಸ್ಥಿತಿ ಹೇಗಿದೆ, ನಮ್ಮ ಶಾರೀರಿಕ ಕ್ಷಮತೆ ಹೇಗಿದೆ, ನಮ್ಮ ಬುದ್ಧಿಯ ಮಟ್ಟ ಹೇಗಿದೆ, ನನಗೆಷ್ಟು ಸ್ಕಿಲ್ ಇದೆ, ಅದಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡ್ತಾ ಹೋಗಬೇಕೇ ಹೊರತು ಕೆಲಸ ಮಾಡಿಸುವವನ ಸ್ಕಿಲ್ಲಿಗೆ ಅನುಗುಣವಾಗಿ ಮಾಡಲಿಕ್ಕಾಗೋದಿಲ್ಲ. ಎಲ್ಲವೂ ಹಾಗೆ. ಅದರ ಸ್ಕಿಲ್ಲನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕು. ಆ ನೈಪುಣ್ಯವನ್ನು, ಅದಕ್ಕೆ ನೈಪುಣ್ಯ ಅಂದರೆ ಹಾಗೆ ಹೇಳಿದ್ದು,
ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ದಾರೆ. ಕುಶಲತೆಯೇ ಯೋಗ ಅಂತ. ಕುಶಲತೆ ಬರಬೇಕು ಅಂತಾದರೆ ಕೆಲಸವನ್ನು ಯೋಗದ ರೂಪದಲ್ಲಿ ಮಾಡಬೇಕು. ಯೋಗದ ರೂಪದಲ್ಲಿ ಮಾಡಿ ಸಂಪೂರ್ಣ ತಲ್ಲೀನರಾಗಿ ತತ್ಪರರಾಗಿ ಆ ಕೆಲಸವನ್ನು ಮಾಡ್ತಾ ಹೋದೆವು ಅಂತಾದರೆ ಆಗ ನಮ್ಮ ಸಾಮರ್ಥ್ಯ ವೃದ್ಧಿಯಾಗ್ತದೆ. ಇಲ್ಲ ಸಾಮರ್ಥ್ಯ ಜಾಸ್ತಿ ಆಗೋದಿಲ್ಲ, ಅಲ್ಲೇ ಇರ್ತೇವೆ ನಾವು. ಈಗ ಒಬ್ಬರಿಗೆ ಕಥೆ ಹೇಳಲಿಕ್ಕೆ ಕಲಿಬೇಕು ಅಂತ ಇದ್ದರೆ ಕಥೆ ಹೇಳಲಿಕ್ಕೆ ಆರಂಭದಲ್ಲಿ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ 10 ವರ್ಷ ಕಳೆದು ಹೇಳಿದರೆ ಅವ್ರು ಏನು ಕಲಿತರು ಅಂತಾಯಿತು? ಏನೂ ಇಲ್ಲ. ಆಗ ಹೇಳ್ತಾ 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 ಸ್ವಲ್ಪ ಸ್ವಲ್ಪವೇ ವ್ಯತ್ಯಾಸ ಆಗ್ತಾ ಬರ್ತದೆ. ಅಡುಗೆ ಮಾಡ್ತೀರಿ ನೀವು, ಅಡುಗೆ ಮಾಡುವಾಗಲೂ ಅಷ್ಟೇ, ಆರಂಭದಲ್ಲಿ ಮಾಡಿದ್ದಕ್ಕೂ ಈಗ ಮಾಡ್ತಾ ಇರೋದಕ್ಕೂ ಎಷ್ಟೋ ವ್ಯತ್ಯಾಸ ಇರ್ತದೆ. ಅದು ಆ ಸ್ಕಿಲ್ಲನ್ನು ನೀವು ಕಲಿತೀರಿ ಅಂತ. ಆ ರೀತಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ಸ್ಕಿಲ್ ಅಂತ ಇದೆ. ಆ ಸ್ಕಿಲ್ಲನ್ನು ನಮ್ಮದಾಗಿ ಮಾಡಿಕೊಳ್ಬೇಕು. ಯಾವುದರಲ್ಲಿ ಮಾಡಿಕೊಳ್ಳಲಿಕ್ಕೆಲ್ಲ ಸಾಧ್ಯ? ಅದು ಸ್ವಭಾವ ನಿಯತಂ ಕರ್ಮ ಅಂತ ಹೇಳಿದೆ. ಅದನ್ನು ಅವರವರ ಸ್ವಭಾವಕ್ಕನುಗುಣವಾದ ಕೆಲಸ ಏನಿದೆ ಅದರಲ್ಲಿ ಹೆಚ್ಚೆಚ್ಚು ಸ್ಕಿಲ್ಲನ್ನು ನಾವು ಪಡೀತಾ ಹೋಗಬೇಕು. ಹೀಗೆ ಮಾಡಿದರೆ ಆಗ ಸಮಾಜಕ್ಕೆ ಲಾಭ ಆಗ್ತದೆ. ಇಲ್ಲದಿದ್ದರೆ ಏನೋ ಸ್ಕಿಲ್ ಇಲ್ಲದವನಿಗೆ ಸ್ಕಿಲ್ಲಿನ ಕೆಲಸ ಕೊಟ್ಟು ಬಿಡೋದು, ಅವನಿಗೆ ಅದ್ರ ಬಗ್ಗೆ ಏನು ಗೊತ್ತಿರುವುದಿಲ್ಲ. ಆಗ ಅವನೇನು ಮಾಡ್ತಾನೆ? ಆಗ ಅದೇ ಸ್ಥಿತಿಯಲ್ಲೇ ಇರ್ತಾನೆ. ಯಾರಿಗೆ ಯಾವ ಸ್ಕಿಲ್ ಇದೆ, ಯಾವ ನೈಪುಣ್ಯತೆ ಇದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂತೆ ಮಾಡಿ. ಅದಕ್ಕಾಗಿ ಯೋಜಕಸ್ತತ್ರ ದುರ್ಲಭ ಅಂತ ಹೇಳೋದೇ ಅದನ್ನು. ಯೋಜನೆ ಮಾಡಬೇಕಲ್ಲ, ಆ ಯೋಜನೆ ಮಾಡುವವರಲ್ಲಿ ಬಹಳ ಹಿಂದೆ ಬೀಳ್ತೇವೆ ನಾವು. ನಮ್ಮ ಕೆಲಸ ಚೆನ್ನಾಗಿ ಆಗಬೇಕು ಅಂತಾದರೆ ಅದಕ್ಕೊಬ್ಬರು ಯೋಜಕರು ಅಂತ ಬೇಕು. ಸಮ್ಯಕ್ ಚಾಲಕರು, ಸಂಚಾಲಕರು ಅಂತ ಹೇಳ್ತೇವೆ. ಆ ಚಾಲನೆ ಕೊಡೋರಿದ್ದಾರಲ್ಲ ಅವರೆಷ್ಟು ಸರಿಯಾಗಿದ್ದಾರೆ ಅಷ್ಟು ಚೆನ್ನಾಗಿ ಅದು ಮುಂದಕ್ಕೆ ಹೋಗ್ತದೆ. ಪೂರ್ತಿ ಅವರ ಸಾಮರ್ಥ್ಯವನ್ನು ಹೊಂದಿಕೊಂಡಿರ್ತದೆ. ಹಾಗಾಗಿ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಡ್ತಾ ಹೋಗಬೇಕಾಗ್ತದೆ. ಜೀವನದಲ್ಲಿ ಕರ್ತವ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಇನ್ನು ಹಾಗಾದರೆ ನಾವು ಈ ಪೂಜೆ ಪುನಸ್ಕಾರ ಇತ್ಯಾದಿ ಇದೆಯೇನು ಅಂತ ತುಂಬ ಜನರಿಗೆ ಅನ್ನಿಸ್ತದೆ. ಕರ್ತವ್ಯವೆಂಬ ಪೂಜೆ ಒಂದು ಭಾಗ. ಈ ಪೂಜೆ, ಈ ರೀತಿಯ ಪೂಜೆಗಳನ್ನು ನಾವು ಭಗವಂತನ ಅನುಗ್ರಹಕ್ಕಾಗಿ ಬಳಸಿಕೊಳ್ತೇವೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಾಂ ಅಂತ ಭಗವಂತನೇ ಹೇಳಿದ್ದಾನೆ. ಮನ್ಮನಾ ಭವ ಮದ್ಭಕ್ತಃ ಮಧ್ಯಾಜೀ ಮಾಂ ನಮಸ್ಕುರು. ಇದೆಲ್ಲ ಭಗವಂತನೇ ಹೇಳಿದಂಥ ಮಾತುಗಳು. ಹಾಗಾಗಿ ನಮಗೆ ಸಾಮರ್ಥ್ಯ ಜಾಸ್ತಿ ಆಗಬೇಕು ಅಂತಾದರೆ, ನಮಗೆ ಪ್ರೇರಣೆ ಬರಬೇಕು ಅಂತಾದರೆ, ನಮಗೆ ನಮ್ಮ ಕೆಲಸದಲ್ಲಿ ಉತ್ಸಾಹ ಬರಬೇಕು ಅಂತಾದರೆ, ನಮಗೆ ನಮ್ಮ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಬೇಕು ಅಂತಾದರೆ, ಅನುಗ್ರಹ ಬೇಕು ಅಂತಾದರೆ, ಇದೆಲ್ಲವೂ ಬೇಕು ಅಂತಾದರೆ, ಅಥವಾ ನಮಗೆ ಸಹಜವಾಗಿ ಒಂದಷ್ಟು ಅನುಕೂಲತೆಗಳು ಬಂದು ಒದಗಬೇಕು ಅಂತಾದರೆ ಆಗ ಹಿರಿಯರ ಆಶೀರ್ವಾದ ಬೇಕಾಗ್ತದೆ, ಗುರುಗಳ ಆಶೀರ್ವಾದ ಬೇಕಾಗ್ತದೆ. ಅದೇ ರೀತಿಯಲ್ಲಿ ದೇವರ ಅನುಗ್ರಹ ಬೇಕಾಗ್ತದೆ. ಹಾಗಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಆ ರೀತಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಾವು ಒಂದಷ್ಟು ಪ್ರೇರಣೆ, ಉತ್ಸಾಹ ಇದನ್ನೆಲ್ಲ ಹೆಚ್ಚಿಸಿಕೊಂಡು, ಯಾವಾಗಲಾಗಿ ಪ್ರೇರಣೆ ಉತ್ಸಾಹ ಇದ್ದರೆ ಮಾತ್ರ ಕೆಲಸಕ್ಕೆ ವಿಶೇಷ ಜಂಪ್ ಸಿಗ್ತದೆ. ನೀವು ನೋಡಿರ್ಬೋದು, ನಿಮಗೆ ಉತ್ಸಾಹವೇ ಇಲ್ಲದಾಗ ಕೆಲಸ ಮಾಡಿ ನೋಡುವ ಏನಾಗ್ತದೆ? ಒಟ್ಟು ಬೇಕಾ ಬೇಡ ಅಂತ ಮಾಡ್ತೇವೆ, ಆ ಕೆಲಸ ಚೆನ್ನಾಗಿ ಆಗೋದಿಲ್ಲ. ತುಂಬ ಉತ್ಸಾಹ ಇದೆ, ಭಾಳ ಖುಷಿಯಾಗಿದೆ ಇವತ್ತೊಂದು ಕೆಲಸ ಮಾಡಿದಾಗ ಆಗ ತುಂಬ ವ್ಯತ್ಯಾಸ ಇರ್ತದೆ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಹೋಗದೇ ಇರಲಿ, ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸದೇ ಇರಲಿ, ಹಿರಿಯರಿಗೆ ವಂದನೆ ಮಾಡೋದೇ ಇರಲಿ, ಇವೆಲ್ಲದಕ್ಕೂ ಕೂಡ ಬೆಲೆ ಇದೆ. ಸುಮ್ಮನೆ ಅಲ್ಲ ಇದೆಲ್ಲ ಪದ್ಧತಿ ಬಂದದ್ದು. ಇದಿದ್ದಾಗ ನಮಗೆ ಸಂಸ್ಕಾರವೂ ಆಗ್ತದೆ, ನಿರ್ಮಾಣ ಆಗ್ತದೆ, ಜೊತೆಯಲ್ಲಿ ಆಶೀರ್ವಾದವೂ ಸಿಗ್ತದೆ, ಅನುಗ್ರಹ ಪ್ರಾಪ್ತಿಯಾಗ್ತದೆ. ಮಾತ್ರ ಅಲ್ಲ, ನಮಗೆ ಬೇಕಾದ ಎಲ್ಲ ಸೌಲಭ್ಯಗಳು ಕೂಡ ನಾವು ಎಣಿಸದೇ ಬಂದುಬಿಡ್ತದೆ, ನಾವು ಗ್ರಹಿಸೋದೇ ಇಲ್ಲ. ಎಷ್ಟೋ ಸರ್ತಿ ನಾವೇ ಹೇಳ್ತೇವೆ, ಇದು ಭಗವಂತ ಕೊಟ್ಟದ್ದು ಅಂತ ಹೇಳ್ತೇವೆ, ಭಗವಂತನ ಅನುಗ್ರಹ ಆಯಿತು ಅಂತ ಹೇಳ್ತೇವೆ, ನಮಗೆ ದೇವರೇ ನನ್ನನ್ನು ಕೈ ಹಿಡಿದ ಅಂತ ಹೇಳ್ತೇವೆ. ಈ ಎಲ್ಲ ಶಬ್ದಗಳನ್ನು ಹೇಳೋದು ಯಾವಾಗ? ಅದು ನಮಗೆ ಒದಗಿ ಬಂದಾಗ. ಹಾಗಾಗಿ ಇಂತಹದ್ದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಈ ರೀತಿಯಾಗಿ ನಮ್ಮ ಯೋಜನೆಗಳನ್ನು ಮಾಡಿಕೊಂಡ್ರೆ ಗೀತೆಯಲ್ಲಿ ಹೇಳಿದಂಥ ಅದೆಷ್ಟೋ ಸಂಗತಿಗಳಿವೆ. ಅವೆಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ತಾ ಹೋದರೆ ಆಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನ ಒಳ್ಳೆಯದಾಗ್ತದೆ, ನಮ್ಮ ಸಾಮಾಜಿಕ ಜೀವನ ಒಳ್ಳೆಯದಾಗ್ತದೆ, ಕುಟುಂಬ ಜೀವನ ಎಲ್ಲರೂ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಅದನ್ನು ಮಾಡಬೇಕು. ಅದಕ್ಕಾಗಿ ಭಗವಂತ ಹೇಳಿದ್ದಾರೆ, ಪರಸ್ಪರಂ ಭಾವಯಂಥ ಶ್ರೇಯಃ ಪರಮಾಪ್ಸ್ಯತ ಅಂತ. ಪರಸ್ಪರ ಸಹಕಾರ ಬೇಕು. ಒಂದು ಮನೆಯಲ್ಲಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ತಂದೆ ತಾಯಿಗೆ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಿಗಳು,
ಅಜ್ಜ ಅಜ್ಜಿ ಎಲ್ಲರೂ ಕೂಡ, ಇವರೆಲ್ಲರೂ ಕೂಡ ಎಲ್ಲರ ತಲೆ, ಎಲ್ಲರ ಬುದ್ಧಿಶಕ್ತಿ ಒಂದೇ ಇರುವುದಿಲ್ಲ, ಎಲ್ಲರ ಶಾರೀರಿಕ ಕ್ಷಮತೆಯೂ ಒಂದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ಇರ್ತವೆ. ಅದು ಯಾವುದಿದ್ದು ಇದ್ದರೆ ಇಲ್ಲದಿದ್ದರೂ ನಾವು ಭಾವನಾತ್ಮಕವಾಗಿ ಒಂದು ಅಂತ ಇರ್ತದಲ್ಲ, ಅದು ಬೇಕು ಅಂತ, ಅದು ಮನೆಯಲ್ಲಿ ಬೇಕು. ಅದಿಲ್ಲದೆ ಹೋದರೆ ಏನಾಗ್ತದೆ? ಜಗಳ ಆಗ್ತದೆ. ಜಗಳ ಆದರೆ ಆಗ ಇದ್ದ ಪ್ರೇರಣೆ, ಉತ್ಸಾಹ ಎಲ್ಲ ಹೋಗ್ತದೆ. ಎಷ್ಟು ಪೂಜೆ ಮಾಡಿಸಿ ಪ್ರಯೋಜನ ಇಲ್ಲ, ಯಾರ ಅನುಗ್ರಹವೂ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಭಾವನಾತ್ಮಕವಾಗಿ ಒಂದಾಗಬೇಕು, ಪರಸ್ಪರ ಸಹಕಾರ. ಯಾರಿಗೆ ಯಾರು ಸಹಕಾರ ಮಾಡಬೇಕು ಅಂತ ಇಲ್ಲ, ಯಾರಿಗೆ ಬೇಕಾದ್ರೂ ಸಹಕಾರ ಮಾಡ್ಬೋದು. ಇಂಥದ್ದು ಈ ಕೆಲಸವನ್ನು ಇಂಥವರೇ ಮಾಡಬೇಕು, ಇದು ಇವರಿಗೆ ಮಾತ್ರ ಸೀಮಿತ ಅಂತ ಏನೂ ಇಲ್ಲ. ಈಗಿನ ಕಾಲದಲ್ಲಿ ಆ ರೀತಿ ನೀವು ಯೋಚನೆ ಮಾಡಿದರೆ ಯಾವ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮನೇಲಿ ಜನ ಇರೋದೇ ಕಡಿಮೆ. ಒಂದು 10 ಜನ ಇದ್ದರೆ 10 ಜನರಿಗೆ ಬೇರೆ ಬೇರೆ ಕೆಲಸ ಅಂತ ಡಿಪಾರ್ಟ್ಮೆಂಟ್ ಹಂಚಿಕೊಳ್ಬೋದು. 10 ಜನ ಇಲ್ಲವೇ ಇಲ್ಲಲ್ಲ, ಇದ್ದವರೇ 2-3 ಇರ್ತೇವೆ, 4 ಜನ ಇರ್ತೇವೆ, ಇದ್ದವರೇ ಅದನ್ನು ಹಂಚಿಕೊಂಡು ಮಾಡಬೇಕು. ಹಾಗಾಗಿ ಎಲ್ಲ ಕೆಲಸವನ್ನು ಎಲ್ಲರೂ ಕಲಿಯುವಂತಹ ಒಂದು ಕಾಲ ಇದೆ. ಎಲ್ಲ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತಾದರೆ ಅದಕ್ಕೆ ನಮಗೆ ಜೀವನದಲ್ಲಿ ಅಂತಹ ಪರಸ್ಪರ ಸಹಕಾರ ಮನೋಭಾವ ಬೇಕು. ಅದಕ್ಕೆ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸಿತಃ ಅಂತ ಹೇಳ್ತೀವಿ. ಹೀಗೆ ನಮ್ಮ ಜೀವನವನ್ನು ಪರಸ್ಪರ ಸಹಕಾರದಿಂದ ಮನೆಯಲ್ಲಿ ನಾವು ಚೆನ್ನಾಗಿ ಮಾಡೋದು ಕಲಿತ್ರೆ, ಮತ್ತು ನೆಕ್ಸ್ಟ್ ಬರೋದು ಪರಿಸರ, ಸಮಾಜ, ಪಕ್ಕದ ಮನೆ, ನಮ್ಮ ಊರಿನವರು. ಹಾಗಾಗಿ ನಮ್ಮ ಊರಿನವರು ಅಷ್ಟೇ, ನಮಗೂ ಪಕ್ಕದ ಮನೆಯವರಿಗೆ ಆಗೋದೇ ಇಲ್ಲ ಅಂತಾದರೆ ನಮಗೇನೋ ಕಷ್ಟ ಆಯಿತು ಅಂತ ಇಟ್ಕೊಳ್ಳಿ, ಪ್ರಾಣ ಬಿಡುವ ಸ್ಥಿತಿ ಬಂದಿದೆ. ಆಗ ನೀರು ಕೊಡಲಿಕ್ಕೆ ಯಾರೊಬ್ಬರು ಬೇಕಲ್ಲ, ಯಾರಿದ್ದಾರೆ? ಯಾರೂ ಇಲ್ಲ ಮನೆಯಲ್ಲಿ ಇವತ್ತು, ಆ ಸ್ಥಿತಿಯಲ್ಲಿದೆ. ಆಗ ಪರಸ್ಪರ ಸಹಕಾರ ಯಾರದ್ದು ಸಿಗ್ತದೆ? ನಮ್ಮ ಪಕ್ಕದ ಮನೆಯವರು ಸಿಗ್ತದೆ. ಹಾಗಾಗಿ ಆ ಮನೆಯವರೆಲ್ಲರೂ ಕೂಡ ಒಟ್ಟಾಗಬೇಕು. ಅದಕ್ಕೆ ನಾವು ಭಗವದ್ಗೀತಾ ಪಾರಾಯಣ ಮಾಡುವಾಗ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪಾರಾಯಣ ಮಾಡಿ ಅಂತ ಹೇಳ್ತೇವೆ. 2ನೇ ಮಾತು ಹೇಳುವುದೇ, ನಾವು ವಾರಕ್ಕೊಮ್ಮೆ ಆದರೂ ಕೂಡ ಸುತ್ತಮುತ್ತಲಿನ ಒಂದು 5-10 ಜನರ ಮನೆಯವರಾರು ಸೇರಿ ಒಟ್ಟಿಗೆ ಸೇರಿ ಪಾರಾಯಣ ಮಾಡಿ ಅಂತ ಹೇಳ್ತೇವೆ. ಆಗ ಯಾರ ಮನೆಯಲ್ಲಿ ಏನು ಕಷ್ಟ ಇದೆ ಅಥವಾ ಏನು ತೊಂದರೆ ಇದೆ ಅಂತ ಅವರಿಗೆಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ಪಾರಾಯಣ ಮಾಡಬೇಕು ಅಂತ ಹೇಳಿ. ಹಾಗೆ ಪಾರಾಯಣ ಮಾಡಿದಾಗ ಭಗವಂತನ ಅನುಗ್ರಹವೂ ಆಗ್ತದೆ, ಅವರ ಮನೆ ಕಷ್ಟ ಸುಖವೂ ಗೊತ್ತಾಗ್ತದೆ, ನಾನೇನು ಅವರಿಗೆ ಸಹಾಯ ಮಾಡಬಹುದು ಅಂತ ಗೊತ್ತಾಗ್ತದೆ, ಅಥವಾ ನನಗೇನು ಸಹಾಯ ಬೇಕಾಗಿದೆ, ಯಾರಿಂದ ಪಡೆಯಬಹುದು ಅಂತ ಕೂಡ ಗೊತ್ತಾಗ್ತದೆ. ಇದೆಲ್ಲ ಗೊತ್ತಾಗುವ ಕಾರಣ ಸಮಾಜ ಜೀವನ ಚೆನ್ನಾಗಿ ಆಗ್ತದೆ, ಸಾಮಾಜಿಕ ಜೀವನ ಅಂತ. ಇನ್ನು ಇಡೀ ಸಮಾಜ, ಪರಿಸರ ಇದಿರೋದು ನಮಗೆ. ಈ ಪರಿಸರ ಇರೋದು ಯಾರಿಗೆ ಅಂತ ಕೇಳಿರೋದು ನಮಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ಲರಿಗೂ ಇರುತ್ತೆ, ಕೇವಲ ಮನುಷ್ಯರಿಗಲ್ಲ. ಪರಿಸರಕ್ಕೆ ನಾವು ಅಗತ್ಯ ಉಂಟಾ ಅಂತ ಕೇಳಿದರೆ ಖಂಡಿತ ಇಲ್ಲ. ನಾವು ಇಲ್ಲದೇ ಇದ್ದರೆ ಬಹಳ ಒಳ್ಳೆಯದಿದ್ದಿತ್ತು ಪರಿಸರ. ಕೊರೋನಾ ಸಮಯದಲ್ಲಿ ನೀವು ನೋಡಿರ್ಬೋದು, ನಮ್ಮ ಓಡಾಟ ಬಹಳ ಕಡಿಮೆ ಇತ್ತು, ನಮ್ಮ ಪ್ಲಾಸ್ಟಿಕ್ ಉಪಯೋಗ ಎಲ್ಲ ನಿಂತೋಗಿತ್ತು. ಆಗ ಸ್ವಲ್ಪ ಒಂದು ಸರ್ತಿ ಎಲ್ಲ ಸ್ವಚ್ಛ ಆಗಿತ್ತು ಪರಿಸರ. ಈಗ ಹೇಗಾಗಿದೆ ನೋಡಿ ಪುನಃ, ಯಾರು ಅದನ್ನು ಹಾಳು ಮಾಡಿದ್ದು? ಹಾಗಾಗಿ ಪರಿಸರ ನಮಗೆ ದೇವರಿದ್ದ ಹಾಗೆ. ನಾವು ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತೇವೆ, ಹಿಂದೂಗಳ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾದರೂ ವನ ದೇವತೆ ಅಂತ ಹೇಳ್ತೇವೆ, ಗಂಗಾ ಮಾತೆ ಅಂತ ಹೇಳ್ತೇವೆ, ಎಲ್ಲವನ್ನು ಕೂಡ ನಾವು ತಾಯಿ ಅಂತ ಹೇಳ್ತೇವಲ್ಲ. ಭೂಮಿಯಲ್ಲಿರೋ ಪ್ರತಿಯೊಂದು ನಮಗೆ ತಾಯಿ. ನಮಗೆ ಯಾವುದರಿಂದೆಲ್ಲ ಉಪಯೋಗಕ್ಕೆ ಬರ್ತಿದೆಯೋ, ಪ್ರಯೋಜನ ಆಗ್ತಿದೆಯೋ ಎಲ್ಲ ತಾಯಿಯೇ ನಮಗೆ. ಅಂತಹ ತಾಯಿಗೆ ನಾವು ಇವತ್ತು ದ್ರೋಹ ಮಾಡ್ತಾ ಇದ್ದೇವೆ. ಭೂಮಿ ತಾಯಿಗೆ ಅಥವಾ ಪರಿಸರ ತಾಯಿಗೆ ನಾವು ದ್ರೋಹ ಮಾಡ್ತಾ ಇದ್ದೇವೆ. ಆ ಪ್ರಜ್ಞೆಯೂ ಕೂಡ ನಮಗೆ ಬರಬೇಕು. ಇದು ಭಗವಂತ ಇಲ್ಲಿ ಹೇಳಿದ ಲೋಕಸಂಗ್ರಹ ಅಂತ ಭಗವದ್ಗೀತೆಯಲ್ಲಿ ಒಂದು ಶಬ್ದ ಬರ್ತದೆ. ಕುರ್ಯಾದ್ ವಿದ್ವಾಂಸ್ ತಥಾಸಕ್ತಃ ಚಿಕೀರ್ಷದ್ ಲೋಕಸಂಗ್ರಹಂ ಅಂತ. ಈ ಲೋಕಸಂಗ್ರಹ ಅಂದರೆ ಏನು? ಸಮಾಜ ಸೇವೆ ಅಂತ. ಸಮಾಜ ಸೇವೆ ಅಂದರೆ ನಾನು ಉಪಕಾರ ಮಾಡಿದ್ದೇನೆ ಅಂತ ಹೇಳಿಕೊಳ್ಳಲಿಕ್ಕೆ ಮಾಡೋದಲ್ಲ, ಪೇಪರ್ನಲ್ಲಿ ಹೆಸರು ಬರಲಿಕ್ಕೆ ಮಾಡಬೇಕಾಗಿ ಮಾಡೋದಲ್ಲ. ಬದಲಾಗಿ ಪರಿಸರ ಇರುವಂಥದ್ದು ನನಗೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ, ಇದು ಚೆನ್ನಾಗಿರಬೇಕು ಎಂಬ ದೃಷ್ಟಿಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡೋದು. ಅಂದರೆ ಏನು? ಪರಿಸರವನ್ನು ಸ್ವಚ್ಛ ಮಾಡುವುದು ಅಂತ ಮಾತ್ರ ಅಲ್ಲ, ಬದಲಾಗಿ ಪರಿಸರವನ್ನು ಹಾಳು ಮಾಡದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯವಾದ. ಮನೆಯಲ್ಲಿ ಕಸದ ಬುಟ್ಟಿ ಇಟ್ಟು ಕಸದವನ್ನು ಹಾಕಲಿಕ್ಕೆ ಶುರು ಮಾಡಿದರೆ ಮತ್ತೆ ಗೊತ್ತಾಗ್ತದೆ, ಓಹೋ ನಾನು ಕಸದ ಬುಟ್ಟಿಗೆ ಕಸ ಹಾಕಬೇಕು ಅಂತ. ಇಲ್ಲದ್ರೆ ಎಲ್ಲೆಂದರಲ್ಲಿ ಬಿಸಾಡ್ತೇವೆ. ಏನಿಲ್ಲ ಅಂದರೆ ನಮ್ಮ ವ್ಯಾನಿಟಿ ಬ್ಯಾಗ್ ಅಥವಾ ಕಿಸೆ ಅದು ಕಸದ ಬುಟ್ಟಿಯಾಗಿರಬೇಕು. ಮನೆಗೆ ತೆಕ್ಕೊಂಡು ಹೋಗಿ ಅದನ್ನು ಕಸದ ಬುಟ್ಟಿಯಲ್ಲೇ ಹಾಕಬೇಕು. ಈ ಅಭ್ಯಾಸ ಎಷ್ಟು ಜನರಿಗಿದೆ ಗೊತ್ತಿಲ್ಲ. ನಾನಂತೂ ಅಭ್ಯಾಸ ಇಟ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಎಲ್ಲೆಂದರಲ್ಲಿ ಬಿಸಾಡಬಾರ್ದು. ಯಾಕೆಂದರೆ ಎಲ್ಲರ ಸೊತ್ತು ಇದು, ಈ ಪರಿಸರ ಎಲ್ಲರ ಸೊತ್ತು.
ನಂದೊಬ್ಬಂದಲ್ಲ. ಈ ರೀತಿಯ ಯೋಚನೆಯನ್ನು ಮಾಡಬೇಕು. ಹೀಗೆ ನಾವೆಲ್ಲರೂ ಕೂಡ ಸಮಾಜದ ಬಗ್ಗೆ ವಿಶೇಷ ಜವಾಬ್ದಾರಿಯನ್ನು ಹೊತ್ತು ನಮ್ಮ ವೈಯಕ್ತಿಕ ಜೀವನವನ್ನು ಚೆನ್ನಾಗಿ ಮಾಡಿಕೊಂಡು ಭಗವದ್ಗೀತೆ ಆಧಾರಿತ ಜೀವನವನ್ನು ಮಾಡಬೇಕು. ಗೀತಾ ಜ್ಞಾನ ಯಜ್ಞದ ಹೆಸರಿನಲ್ಲಿ ನಾವು 5 ವರ್ಷದಿಂದ ಭಗವದ್ಗೀತೆಯನ್ನು ಆನ್ಲೈನ್ ಮೂಲಕ ಕಲಿಸ್ತಾ ಇದ್ದೇವೆ. ಇಲ್ಲಿ ಬಂದವರಲ್ಲಿ 50% ಹೆಚ್ಚು ಜನ ಅದರಲ್ಲಿ ಇದ್ದೀರಿ. ಇನ್ನು ಉಳಿದವರು ಯಾರು ಇಲ್ಲ ಅದರಲ್ಲಿ, ನೀವೆಲ್ಲರೂ ಕೂಡ ಸೇರಿಕೊಳ್ಬೇಕು. ಭಗವದ್ಗೀತೆ ಸಮಾಜ ಪರಿವರ್ತನೆಯ ಒಂದು ಆಂದೋಲನವಾಗಿ ಮಾರ್ಪಡಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ಗೀತಾಜ್ಞಾನ ಯಜ್ಞದಲ್ಲಿ ಸೇರಿ ಭಗವದ್ಗೀತೆಯನ್ನು ಕಲಿತು ಸದಾಕಾಲ ಕೂಡ ಪಾರಾಯಣ ಮಾಡಬೇಕು. ವೈಯಕ್ತಿಕವಾದ ಜೀವನ ಮತ್ತು ಸಾಮಾಜಿಕ ಜೀವನ ಇವೆರಡೂ ಕೂಡ ಚೆನ್ನಾಗಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡೋಣ ಎಂಬುದಾಗಿ ಹೇಳ್ತಾ, ನನಗೊಂದೊಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಯುತ ಯೋಗೀಶ್ ಆಚಾರ್ಯರು ಮತ್ತು ಶ್ರೀಮತಿ ಕಮಲಾಕ್ಷಿಯವರು. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ, ಸಮಯ ಮೀರಿದ ಗೊತ್ತಿಲ್ಲ, ಅವರಿಗೆ ಧನ್ಯವಾದವನ್ನು ಹೇಳಿ, ಹಾಗೆ ನನ್ನ ಮಾತುಗಳನ್ನು ನೀವೆಲ್ಲ ಆಲಿಸಿದ್ದೀರಿ. ಮಾತುಗಳನ್ನು ಆಲಿಸಿದರೆ ಸಾಲದು, ಇದರಲ್ಲಿ ಎಷ್ಟು ನಮಗೆ ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಅದನ್ನು ಅಳವಡಿಸಿಕೊಳ್ಬೇಕು ಎಂಬ ವಿನಂತಿಯೊಂದಿಗೆ ವಿರಮಿಸ್ತೇನೆ. ಹರಿ ಓಂ ತತ್ಸತ್.